ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಬ್ಲಾಗ್ಗೆ. ಇವತ್ತಿನ ಬ್ಲಾಗ್ ವಿಶೇಷ ಏನಂದರೆ, ನಮ್ಮ ರೋಡಲ್ಲಿ ಗಣಪತಿ ಕೂರಿಸಿದ್ದೀವಿ. ಸೊ ಇದು ಬಂದು ಇವರು ಚಿಕ್ಕ ವಯಸ್ಸಿಂದ ಮಾಡ್ಕೊಂಡ್ಬಂದಿದ್ರು. ತಿರ್ಗಾ ಈಗ 7th ಇಯರ್ ಇಂದ ಅಗೇನ್ ಕಂಬ್ಯಾಕ್ ಆಗಿದ್ದಾರೆ. ಆಮೇಲೆ ತಪ್ಪಾಗಿ ತಿಳ್ಕೊಬೇಡಿ, ಚಿಕ್ಕ ವಯಸ್ಸಿಂದ ಕುಣಿಸು 7th ಇಯರ್ ನಾನು ಇನ್ನೂ ಚಿಕ್ಕವನು ಅಂತ ಆ ಥರ ಇಲ್ಲ. ಗ್ಯಾಪ್ ಆಗಿ ಇವಾಗ ನಮ್ಮ ಮುಂದಿನ ಪೀಳಿಗೆಯವರು ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ಇಲ್ಲ, ಇವರೆಲ್ಲ ಇವ್ರ ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ರು, ಸ್ವಲ್ಪ ಬ್ರೇಕ್ ಆಗಿತ್ತು. ಇವಾಗ ತಿರ್ಗಾ 7 years ಇಂದ ರೀಸ್ಟಾರ್ಟ್ ಆಗಿದೆ. ಸೊ ಅದ್ರದ್ದು ಒಂದು ಇವಾಗ ಆಲ್ರೆಡಿ ಕವರ್ ಮಾಡೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ, ಎಲ್ಲ ಆಗೋಯ್ತು. ಒಂದು ರೌಂಡ್ ಡ್ಯಾನ್ಸು ಆಡ್ಬಿಟ್ಟಿದ್ದೀವಿ. ಇವಾಗ ಏನೇನು ಆಗಿದೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ಸೊ ಇವಾಗ ರಂಗೋಲಿ ಕಾಂಪಿಟೇಷನ್ ಆಗ್ತಾ ಇದೆ, ಮಕ್ಕಳು ಡ್ರಾಯಿಂಗು, ಅದೇನದು ಮ್ಯೂಸಿಕಲ್ ಚೇರ್, ಏನೇನೋ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ರೀ. ನಮ್ಮ ರೋಡ್ ಗಣೇಶ ಅಂತೂ ಸಿಕ್ಕಾಪಡೆ ಎಂಜಾಯ್ ಮಾಡ್ತೀರಾ ವಿಡಿಯೋಸು. ಸೊ ಸ್ಟೇ ಟ್ಯೂನ್, ನೋಡ್ಕೊಂಡು ಹೋಗೋಣ. ಲಾಸ್ಟ್ ವಿಸರ್ಜನೆವರೆಗೂ ಈ ವಿಡಿಯೋಸ್ ಕಂಟಿನ್ಯೂಟಿ ಇರುತ್ತೆ. ಸೊ ಅಲ್ಲಲ್ಲೇ ಲಾಕ್ ಮಾಡಿ ಗ್ಯಾಪ್ ಆಗುತ್ತೆ. ಮತ್ತೆ ಏನಾಗುತ್ತೆ ನೆಕ್ಸ್ಟ್ ಒಂದು ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಅಂತ ಮಾಡ್ಕೊಂಡು ಹೋಗೋಣ. ಯಾಕಂದ್ರೆ ಫುಲ್ ಬ್ಲಾಗ್ ಒಂದೇ ಸತಿ ಹಾಕಕ್ಕ. ಇವಾಗ ಯಾಕೆ ನಮ್ಮ ಲೇಡೀಸ್ ಎಲ್ಲ ರಂಗೋಲಿ ಹಾಕ್ತಿದಾರೆ, ಅವ್ರನ್ನ ಮಾತಾಡ್ಸ್ಕೊಂತ ಹಂಗೆ ಒಂದು ಬ್ಲಾಗ್ ಮಾಡಬಾರ್ದು? ನೋಡೋಣ. ಅವ್ರು ಆಲ್ರೆಡಿ ಆಲ್ಮೋಸ್ಟ್ ಮುಗಿಸ್ತಾ ಇದಾರೆ. ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ, ಬಟ್ ಆದ್ರೂ ಅವ್ರನ್ನ ಮಾತಾಡ್ಸೋಣ ಅಂತ ಅನ್ಕೊಂಡೆ ನಾನು. ಇವ್ರು ಏನ್ ಪ್ಲಾನ್ ಮಾಡ್ತಿದ್ದೀರಾ? ಸರಿ, ನೋಡೋಣ ಬನ್ನಿ. ಹೋಗೋಣ ಬನ್ನಿ. ಬೆಳಗ್ಗೆ ಮಾಡೋಣ ಅಂದ್ರೆ ಫೈಟಿಂಗ್ ಆಗ್ತಿದೆ. ನಾನು ರಂಗೋಲಿ ಆಗ್ತಿಲ್ಲ, ಇಲ್ಲಿ ರಂಗೋಲಿ ಆಗ್ತಾ ಇಲ್ಲ, ಫೈಟಿಂಗ್. ಈ ಕಲರ್ ಹಾಕೋಣ, ಆ ಕಲರ್ ಹಾಕೋಣ ಅಂತ. ಹಾಯ್ ಲೇಡೀಸ್, ಎಲ್ಲ ಸ್ಟಾರ್ಟ್ ಆಯ್ತಾ ರಂಗೋಲಿ? ಫೈಟಿಂಗ್ ಆಗ್ತಾ ಇದೆ ಆ್ಯಕ್ಚುಲಿ, ಯಾವ ಕಲರ್ ಕಾಂಬಿನೇಷನ್ ಹಾಕಬೇಕು ಅಂತ. ಸೊ ಇದು ಎಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ? ಇನ್ನೂ ಶುರು ಮಾಡಿದ್ವಿ. ಹೌದಾ? ಫಿನಿಶಿಂಗ್ ತೋರ್ಸೋಣ ಆಮೇಲೆ. ನೋಡೇನೋ ಪ್ಲೇನ್ ಕ್ರ್ಯಾಶ್, ಫ್ಲಡ್, ಲ್ಯಾಂಡ್ ಸ್ಲೈಡ್ ಮತ್ತು ಅನ್ಸ್ಪೇಕ್ ಕಾನ್ಸೆಪ್ಟ್ ಏನೋ ಮಾಡ್ತಾ ಇದ್ದಾರೆ. ಅವ್ರು ಏನು ಅಂತ ಹೇಳಿ ಫಸ್ಟ್. ಬೇಡ, ಅದರಲ್ಲೇ ಕ್ಯಾಪ್ಚರ್ ಆಗುತ್ತಲ್ಲ. Yes. Yeah, you explain it. Concept, basically a concept where we are requesting Ganpati Bappa to save earth and save us, and in that we are showing that right now what are the natural calamities that is where we suffered, that is plane crash, landslides, floods and earthquake. So we are requesting Ganpati Bappa to save us from all of these natural calamities and everyone live the peaceful and the happy life. Thank you. Nice concept, alla? Yes. See, you can show this once again. All the best. Thank you so much. ಇವರೊಬ್ರು ರಂಗೋಲಿ ಆಗ್ತಾ ಇದ್ದಾರೆ, ಏನಂತ ಗೊತ್ತಿಲ್ಲ. ಕಾನ್ಸೆಪ್ಟ್ ಏನಿದು? ಏನು ಕಾನ್ಸೆಪ್ಟ್ ಏನಿಲ್ಲ, ಅವ್ರದ್ದು ಬೇರೆ ಇತ್ತಲ್ಲ, ಅದಕ್ಕೆ ಕೇಳಿದ್ದು. ನಮ್ಮೂರು ರಂಗೋಲಿ ಓನರ್ ಅವರು. ಅವರಾ? ಎಲ್ಲಿ ಝೂಮ್ ಮಾಡೋಣ. ರಂಗೋಲಿ ಆಗ್ತಾ ಇದ್ದಾರೆ, ಇವರು ಹೆಲ್ಪ್ ಮಾಡ್ತಾ ಇದ್ದಾರಂತೆ. ನಾವು ಸುಮ್ಮನೆ ಹಂಗೆ ಒಂಥರ ಹೆಲ್ಪ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಓಕೆ, ಇವ್ರದ್ದೊಂದು ರಂಗೋಲಿ ಇದೆ, ಇವ್ರಿಗೂ ಆಲ್ ದಿ ಬೆಸ್ಟ್ ಹೇಳೋಣ. ಓಕೆ, ಥ್ಯಾಂಕ್ ಯು. ಇವರೆಲ್ಲ ನಮ್ಮ ರೋಡ್ ಲೇಡೀಸ್, ನಮ್ದೆಲ್ಲ ಒಂದು ಗ್ಯಾಂಗ್ ಇದೆ. ಹಾಯ್ ಅಲ್ರಿ ಕ್ಯಾಮ್ರಾಗೆ. ಅಲ್ಲೊಬ್ರು ಇದೆ, ಅವರೇ ಅಂತಿಲ್ಲ. ಕಾನ್ಸೆಪ್ಟ್ ಇದೆ. ಇಲ್ಲಿ ಗಣಪತಿ ಡ್ರಾ ಮಾಡ್ತಾ ಇದ್ದಾರೆ. ಐ ಮೀನ್ ರಂಗೋಲಿ ಇವ್ರೇನು ಮಾತಾಡ್ತಾರೆ ಅಷ್ಟೇ. ಇದು ಟರ್ನ್ ಆಗ್ತಿದೆ. ಆಕ್ಚುಲಿ ಏನು ಗೊತ್ತಾ, ರಂಗೋಲಿಯಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ ಈವ್ನಿಂಗು ಪ್ರೈಸಸ್ ಇದೆ. ಸೊ ಅದಕ್ಕೆ ಎಲ್ಲಕ್ಕೂ ಒಂದು ಆಲ್ ದಿ ಬೆಸ್ಟ್ ಹೇಳ್ಕೊಂತ ಹೋಗೋಣ. ಏನಿದೆ? ಏನಿದೆ? ಏನೇನೋ ಹೇಳಿದ್ರಪ್ಪ, ಏನೋ ಕುಕ್ಕರ್ ಅಂತೆ, ಏನು ಗೀಸರ್ ಅಂತೆ. ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತಲೂ ಲಾಸ್ಟಲ್ಲಿ ಹೇಳಿದ್ದಾರೆ. ಗೊತ್ತಿಲ್ಲ, ಕೇಳೋಣ ವಿನ್ನರ್ಸ್ಗೆ ಏನು ಬರುತ್ತೆ ಅಂತ. ಒಬ್ರಲ್ಲ ಇಬ್ರು. ಎಲ್ಲಿ ಮೂರನೇ ಅವರು?
ಎಲ್ಲ ಕಡೆನೂ ಓನರೇ ಇಲ್ಲ. ಮೇನ್ ಓನರ್ಸ್ ಯಾರು ಕಾಣಿಸ್ತಾ ಇಲ್ಲ. ಬ್ಲಾಗ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡೋದು. ಪರ್ಸೆಂಟೇಜ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಯಾರಿಗೆ ಲಕ್ಕಿದೆ ಗೊತ್ತಿಲ್ಲ ಇವತ್ತು, ಅದಕ್ಕೆ ಇಲ್ಲ ಎಲ್ಲ ಮಾಡ್ತೀವಿ. ಸೊ ಓನರ್ ಇಲ್ಲ, ಸೈಡ್ ರೋಲ್ಸ್ ಅವ್ರು ಇದ್ದಾರೆ. ಮೇಯ್ನ್ ಹೀರೋಯಿನ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಬಟ್ ಆಲ್ ದಿ ಬೆಸ್ಟ್ ಹೇಳೋಣ ಇವ್ರ ಟೀಮ್ಗೂ. ಇದೆಲ್ಲ ಸಪೋರ್ಟಿಂಗ್ ಆಗ್ತದೆ. ಎಲ್ಲ ಸಪೋರ್ಟಿಂಗ್ ಲೀಡ್ ಆ್ಯಕ್ಟರ್ಸ್ ಇವತ್ತು ಸಿಕ್ಕಾಪಟ್ಟೆ ಹ್ಯೂಮಿಡ್ ಇದೆ. ಲಾಸ್ಟ್ವರೆಗೂ ಮಳೆ ಬರ್ದೇ ಇದ್ರೆ ಸಾಕು. ಸಿಕ್ಕಾಪಟ್ಟೆ ಹ್ಯೂಮಿಡ್ ಇದೆ, ಮಳೆ ಬರಬಾರ್ದು ವಿಸರ್ಜನ್ವರ್ಗು ಅಂತ ಎಲ್ಲ ಪ್ರೇ ಮಾಡಿ. ನೆಕ್ಸ್ಟ್ RCB ರಂಗೋಲಿ ಆಗಿದೆ ಇಲ್ಲಿ. ನೀನು ಏನ್ ಗುರು ಇವರು ಸದ್ಯ ಇಲ್ಲಿದ್ದಾರೆ. ಓಕೆ, ಏನೋ RCB ಅಂತ ಇದೆ. ಸೊ ಆಲ್ ದಿ ಬೆಸ್ಟ್ ನಿಮ್ಗೂ. ಕಾನ್ಸೆಪ್ಟ್ ಆ್ಯಕ್ಚುಲಿ ಇವರು ಗಣೇಶ RCB ಗಣೇಶ ಅವರು RCB ಫ್ಯಾನ್, ಅದಕ್ಕೆ ಫ್ಯಾಮಿಲಿಯೆಲ್ಲ RCB ಫ್ಯಾನ್ ಇದೆ. ಜೈ RCB ಅನ್ನೋಣ. ಇಲ್ಲೇ ಇಲ್ಲಿ ಆಗ್ತಾ ಇದೆ, ಇಲ್ಲೊಂದು ರಂಗೋಲಿ ಆಗ್ತಾ ಇದೆ. ಲಕ್ಷ್ಮಿ ಅಂತನಾ ನಿಮ್ಮ ಹೆಸರು? ಇನ್ನ ಕಂಪ್ಲೀಟ್ ಆಗೋಕ್ಕೆ ಮುಂಚೆ ನಾನು ಹೇಳ್ತಾ ಇದ್ದೀನಿ ನೋಡಿ, ಲಕ್ಷ್ಮಿ ಅಂತ. ಸರಿ ಬಿಡಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲೊಬ್ರು ರಂಗೋಲಿ ಆಗ್ತಾ ಇದ್ದಾರೆ, ಲಕ್ಷ್ಮಿ ಅಂತ. ಆಲ್ ದಿ ಬೆಸ್ಟ್. ಇನ್ನೊಂದು ಕಾನ್ಸೆಪ್ಟ್ ಇದೆ. ಯಾಕೋ ಆಗ್ತಾ ಇದ್ದಾರೆ ಬಾಸ್ ಇಷ್ಟೊತ್ತು. ಯಾಕೋ ಹಾಡು ಹೇಳ್ತಿದ್ಯಾ? ಇವಾಗ ನೆಕ್ಸ್ಟ್ ಇವ್ರು ಹೇಳ್ತಾರೆ. ಇವರು ಎಲ್ಲಿ ಮುಂದೆ ಬನ್ನಿ, ಹಂಗೆ ಎಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಫಸ್ಟ್ ನೋಡ್ಬಿಡೋಣ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಎಸ್, ಅಡಿಕ್ಷನ್ ಒಳ್ಳೇದಲ್ಲ ಅಂತ ಒಂದು ರಂಗೋಲಿ ಬಿಚ್ಚೋದ್ರ ಮೂಲಕ ಮೆಸೇಜ್ ಪಾಸ್ ಮಾಡ್ತಾ ಇದ್ದೀವಿ. ತಾಯಿ ಮಗುನ ಎತ್ಕೊಂಡಿದ್ದಾಳೆ, ಮಗು ತಾಯಿ ಜೊತೆ ಇದ್ರೂ ಇದು ತೋರಿಸುತ್ತೆ ಮೊಬೈಲ್ ಎಷ್ಟು ಮೊಬೈಲಿಗೆ ಅಡಿಕ್ಟ್ ಆಗ್ತಾ ಇದೀವಿ ನಾವೆಲ್ಲ ಅಂತ. ಸೊ ಟಚ್ ಹ್ಯೂಮನ್ಸ್ ನಾಟ್ ಸ್ಕ್ರೀನ್ಸ್ ಅನ್ನೋದು ನನ್ನ ಟ್ಯಾಗ್ಲೈನ್. ಸೊ ಟೆಕ್ನಾಲಜಿ ಬೇಕು, ಅದೆಷ್ಟು ಮಟ್ಟಿಗೆ ಯೂಸ್ ಮಾಡ್ತೀವಿ ಅನ್ನೋದು ಅದು ನಿಮಗೆ ಗೊತ್ತಿತ್ತು. ಸೊ ಯೂಸ್ ಆರ್ ಮಿಸ್ಯೂಸ್ ಇಟ್ಸ್ ಅಪ್ ಟು ಯು. ಆ್ಯಕ್ಚುಲಿ ನೈಸ್ ಕಾನ್ಸೆಪ್ಟ್. ಇವಾಗ ಮೇಯ್ನ್ ಆಗಿ ಬೇಕಾಗಿಲ್ಲ. ಅಷ್ಟೇ ಯೂಸ್ ಮಾಡಬೇಕು. ಇಲ್ಲೊಬ್ರು ಇದ್ದಾರೆ ಬ್ಲಾಗರ್, ಇವ್ರು. ಇವ್ರ ಚಾನೆಲ್ ಹೆಸರು ಸಮೃದ್ಧಿ ಬ್ಲಾಗ್ಸ್ ಅಂತ. ಓಕೆ, ಇವ್ರಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ? 10,000 ಸಮಥಿಂಗ್ ಅಷ್ಟಿದೆ. 10,000 ಅಷ್ಟೇ. ನಾವೇನು ಹೇಳಬೇಕು ನನಗೆ ಗೊತ್ತಿಲ್ಲ. ಬಟ್ ಈ ಕಾನ್ಸೆಪ್ಟ್ ಮಾತ್ರ ಐ ಲೈಕ್ ಇಟ್. ನವಡೇಸ್ ಅಂದರೆ ಮಕ್ಕಳು ಹೇಗೆ ಅಡಿಕ್ಷನ್ಸ್ ಆಗ್ತಿದೆ, ಪೇರೆಂಟ್ಸ್ ಜೊತೆ ಇದ್ದರೂ ಇಲ್ಲ ಅಂದ್ರೂ ಮೊಬೈಲ್ ಎಷ್ಟು ಇಂಪ್ಯಾಕ್ಟ್ ಆಗ್ತಿದೆ ಲೈಫಲ್ಲಿ ಅನ್ನೋದನ್ನು ಇವರು ನೀಟಾಗಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಆಮೇಲೆ ಐ ಲೈಕ್ ಇಟ್ ಆ್ಯಕ್ಚುಲಿ. ಆಲ್ ದಿ ಬೆಸ್ಟ್ ದಿವ್ಯಾ. ಓಕೆ, ಬಾ ನೆಕ್ಸ್ಟ್. ಗೈಸ್, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ನಿಮ್ದು ಫಾಲೋ ಮಾಡಿ. ನನ್ನ ಹೇಳು ಚಾನಲ್ ಹೆಸರು. 1000 ಎಷ್ಟಾಗಿದೆ ಸರ್? 7 ಸಮಥಿಂಗ್, 700 ಅಷ್ಟೇ. 1000 ಆದ ತಕ್ಷಣ ಟ್ರೀಟು. ಓಕೆ, ಶೋರ್. ಗೈಸ್, ಬೇಗ 1000 ಸಬ್ಸ್ಕ್ರೈಬರ್ಸ್ ಮಾಡಿಸ್ಬೇಕು. ಇರು. ಓಕೆ, ಇವಾಗ ಹೇಳು. ಮರಿದೆ. ಇವರೆಷ್ಟು ದೊಡ್ಡ ಬ್ಲಾಗರ್ಸ್? ಇಲ್ಲ ಅಷ್ಟೆಲ್ಲ ಇಲ್ಲ. ಇರು, ಹಿಂದೆ ನಿಮ್ಮಸ್ ಹೋಗ್ಬೇಕು. ಕಂಟೆಂಟ್ ಎಲ್ಲ ಬರಲ್ಲ. ಇವಾಗ ಹೇಳು. ನಿಮ್ಮಸ್ ಕಂಟೆಂಟ್ ಎಲ್ಲ ಬರಲ್ಲ ನಮ್ದು. ಬಟ್ ಆದರೆ ನಿಮ್ಮಷ್ಟು ದೊಡ್ಡ ಬ್ಲಾಗರ್ಸ್ ಇಲ್ಲ ನಿಮ್ಮ ಆಶೀರ್ವಾದ ಬೇಕು. ಆ್ಯಕ್ಚುಲಿ ಇವರೆಲ್ಲ ಸೀನಿಯರ್ಸ್, ಗೊತ್ತಾ? ಎಷ್ಟು ಹೌದು. followers ಇದೆ ನೀವು? ಇಲ್ಲ ಆ ಥರ ಏನಿಲ್ಲ. ಡಸ್ ಗುಡ್ ಆ್ಯಕ್ಚುಲಿ. ಚಿಕ್ಕ ಹುಡುಗ ಅನ್ಕೊಂತೀನಿ. ಇಲ್ಲೇ ಹಿಂದೆ ಈ ಕಡೆ ಅಧ್ಯಕ್ಷರು ಬಂದ್ರು. ಅಧ್ಯಕ್ಷರು ಬಂದ್ರು. ಇವ್ರೆ ಇವರೇ ಮೇಯ್ನು. ಇನ್ನೊಬ್ರು ಇದ್ದಾರೆ, ಅವ್ರು ಕಾಣಿಸ್ತಿಲ್ಲ, ಹುಡುಕ್ತಾ ಇದೀವಿ ಅವಾಗಿಂದ. ಓ, ಅಲ್ಲಿದ್ದಾರಾ? ಓಕೆ. ಸೊ ಇವರೇ ಎಲ್ಲನೂ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಗಣೇಶ ಉತ್ಸವದು. ಓಕೆ, ಈ ಸಲ ಎಲ್ಲ ಲೇಡೀಸ್ದೆಲ್ಲ ಹಂಗೆ ಮಾಡ್ಕೊಂಡು. ಸೊ ಇಲ್ಲೊಬ್ರು ರಂಗೋಲಿ ಬಿಡ್ತಾ ಇದ್ದಾರೆ.
ಆಮೇಲೆ ಈಗಿನ್ನ ಸ್ಟಾರ್ಟ್ ಮಾಡಿದ್ದಾರೆ, ಕವರ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಆಗೋಗಿದೆ. ಆಲ್ಮೋಸ್ಟ್ ಆಗ್ತಾ ಇನ್ನೂ ಇದೆ ಅಲ್ವಾ? ಆಯ್ತಾ? ಹಾಂ, 70% ಆಗಿದೆಯಂತೆ. ಬಟ್ ಯಾರು ವಿನ್ನರ್ ಅಂತ ಸಂಜೆನೆ ಗೊತ್ತಾಗೋದು. ಆ್ಯಕ್ಚುಲಿ ಜಡ್ಜ್ ಬರ್ತಾರೆ ಇದಕ್ಕೆ. ಆ್ಯಕ್ಚುಲಿ ಇದು ಜಡ್ಜ್ ಮಾಡೋಕ್ಕೆ ಒಬ್ರು ಜಡ್ಜ್ ಬೇರೆ ಇರ್ತಾರೆ ರಂಗೋಲಿನೆಲ್ಲ. ಸೊ ಅವ್ರು ಬಂದು ಅನಲೈಸ್ ಮಾಡಿ ಯಾರಿಗೆ ಫಸ್ಟು ಸೆಕೆಂಡ್ ಅಂತ ಎಲ್ಲ ಅನೌನ್ಸ್ ಮಾಡ್ತಾರೆ. ಮತ್ತು ಎಲ್ಲ ಫುಲ್ ಬ್ಯುಸಿ. ಆಲ್ ದಿ ಬೆಸ್ಟ್. ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವ್ರಿಗೂ ಆಲ್ ದಿ ಬೆಸ್ಟ್ ಹೇಳೋಣ. ಚೆನ್ನಾಗಿ ಮಾಡಿ. ಹೇಳಿ. ಸೊ ಇಲ್ಲೂ ನೋಡಿ, ಅಲ್ಲಿ ಹಾಯ್ ಕ್ಯಾಮ್ರಾಗೆ ಹಾಯ್. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀರಲ್ಲ, ಆಲ್ ದಿ ಬೆಸ್ಟ್. ಇದು ನನ್ನ ಅವಾಗಿಂದ ಡ್ರಾ ಅಂತಲೇ ಬರ್ತೀನಿ, ರಂಗೋಲಿ ಅಂತಲೇ ಬರ್ತಾ ಇಲ್ಲ. ಇನ್ನೊಬ್ರು ರಂಗೋಲಿ ಕಂಪ್ಲೀಟ್ ಮಾಡಬೇಕಿನ್ನ ಮಾಡ್ತಾ ಇದ್ದಾರೆ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಇದೆಯಾ? ರಂಗೋಲಿ ಬಿಡಬೇಕು. ಬಾಯಲ್ಲಿ ರಂಗೋಲಿ ಬಿಡುವ. ಇನ್ನೊಂದು ಆಗೋಗಿದೆ, ಆಲ್ಮೋಸ್ಟ್ ಫಿನಿಶ್ ಆಯ್ತು. ಸೊ ಇವರೇ ಈ ರಂಗೋಲಿ ಓನರ್ ಇದ್ದಾರೆ. ಇಲ್ಲಿ ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ಕಂಪ್ಲೀಟ್ ಆಗಿದೆ. ಹೇಗಿದೆ ಹೇಳಿ? ಹಾಂ, ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಎಲ್ಲರಿಗೂ. ಅಷ್ಟು ವಯಸ್ಸಾಗಿದೆ ಅಂತ, ನಿಂಗೆ ಅಷ್ಟು ವಯಸ್ಸಾಗಿದೆ ಅಂತ. ಯಾವ ಟ್ಯಾಲೆಂಟ್ ಇದೆ ಅಂತ. ಓಕೆ, ಓನರ್ ಇವರೇ. ಅಲ್ಲಿ ಕೆಳಗಡೆ ಏನಾಯ್ತು, ಯಾರು ಸಿಗ್ತಾನೆ ಇಲ್ಲ ಇದ್ದಾರೆ. ಸೊ ಇವ್ರಿಗೂ ಆಲ್ ದಿ ಬೆಸ್ಟ್ ಹೇಳೋಣ. ಓಕೆ. ಓ, ಇವ್ರಿಬ್ರು 3 ಜನ ಇದ್ದಾರೆ. ಎಲ್ಲ ವಯಸ್ಸಾಗಿದೆ, ಏನು ತೋರಿಸ್ಬೇಡ. ನೋಡಿ ಆಂಟಿ ಏನು ಹೇಳ್ತಾ ಇದ್ದಾರೆ ನೋಡಿ. ನನಗೆ ವಯಸ್ಸಾಗಿದೆ, ಅವ್ರ ಮೇಲೆ ತೋರಿಸ್ತಾರೆ. ವಯಸ್ಸಾಗಿದೆ ಅವ್ರಿಗೆ. ಅವಾಗ ನನ್ನ ಕ್ಯಾಮ್ರಾಗೆ ಬರಲ್ಲ ಆಂಟಿ. ಅವಾಗ ನನ್ನ ಕ್ಯಾಮ್ರಾಗೆ ಬರಲ್ಲ. ಆಂಟಿ ಹಂಗ್ ಪೋಸ್ ಕೊಡ್ತಾರಾ? ಹಿಂಗೆಲ್ಲ ಪೋಸ್. ಎಲ್ಲೇ ನಿಮ್ಮ ಅಕ್ಕ? ನೋಡ್ರಿ, ಸರಿ ಡ್ಯಾನ್ಸ್ ಮಾಡು ಓಲಿ. ಸಂಜೆ ಮಾಡ್ತೀವಲ್ವ ಡ್ಯಾನ್ಸ್ ಎಲ್ಲ ನಾವು. ನೋಡಿ ಪೋಸ್ ಈ ಥರ ಎಲ್ಲ ಯಾರಾದ್ರೂ ಕೊಡ್ತಾರ ದೇವ್ರ ಮುಂದೆ ಭಕ್ತಿಯಿಂದ. ನಮ್ಮ ಗಣೇಶನ್ ನೋಡ್ಬಿಡಿ. ಜೈ RCB. RCB ಕಾನ್ಸೆಪ್ಟ್ ತೊಗೊಂಬಂದಿದ್ದೀವಿ ಈ ಸಲ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಸಂಜೆವರೆಗೂ ಸಿಕ್ಕಾಪಟ್ಟೆ ಗೇಮ್ಸ್ ಇದೆ, ಮತ್ತು ಸಖತ್ ಮಜಾ ಮಾಡ್ತೀವಿ. ಎಲ್ಲರೂ ರೋಡಲ್ಲೇ ಇದ್ದಾರೆ ನೋಡಿ. ಫುಲ್ ಟು ಫುಲ್ ಆಲ್ಮೋಸ್ಟ್ ಎಲ್ಲ ರೋಡಲ್ಲೇ ಇರ್ತೀವಿ ಫುಲ್ ಡೇ. ನೈಟ್ 9:30, 10, 11ವರೆಗೂ ರೋಡೇ ಫುಲ್ ನಮ್ದು ಇವತ್ತೆಲ್ಲ. ಸೊ ಈಗ ನೆಕ್ಸ್ಟು ಊಟ ಇದೆ. ಊಟ ಆದಮೇಲೆ ಮ್ಯೂಸಿಕಲ್ ಚೇರ್ಸು ಎಲ್ಲ ಇದೆ, ಅದೆಲ್ಲ ತೋರಿಸ್ತಾ ಇದೆ ಬರ್ತೀನಿ ವ್ಲಾಗಲ್ಲಿ. ಸ್ಟೇ ಟ್ಯೂನ್. ಫುಲ್ ಕಂಪ್ಲೀಟ್ ವ್ಲಾಗು ಎಂಡ್ವರೆಗೂ ನೋಡಿ. ಫುಲ್ ಮಜಾ ಇರುತ್ತೆ. ಮಜಾ ಮಾಡೋಣ ಎಲ್ಲರೂ ಸೇರಿಕೊಂಡು.